ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇದೇ ತಿಂಗಳು ಏಪ್ರಿಲ್ 17ನೇ ತಾರೀಕಿಗೆ ವೈಶಾಖ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಕರ್ಕಟ ರಾಶಿಯವರಿಗೆ ಏನೆಲ್ಲ ಬದಲಾವಣೆ ಇದೆ, ರಾಶಿಯವರಿಗೆ ಗುಣಗಳಿಗೆ ಏನಿದೆ, ಅವರಿಗೆ ಬದಲಾವಣೆ ಏನಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಈ ರಾಶಿಯವರ ಅನುಗುಣವಾಗಿ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ದುಡ್ಡಿನ ವಿಚಾರದಲ್ಲಿ ಏಳಿಕೆ ಇರುತ್ತದೆ. ಅಮಾವಾಸ್ಯೆ ಕಳೆದ ನಂತರ ಖರ್ಚುಗಳು ಹೆಚ್ಚಾಗುತ್ತದೆ. ಆದರೆ ಗಾಬರಿ ಅನ್ನೋಂಥದ್ದು, ಭಯ ಅನ್ನೋಂಥದ್ದು ಬೇಡ. ಎಲ್ಲಿಂದಲಾದರೂ ಬರಬೇಕನ್ನೋಂಥ ಅಮೌಂಟ್ ನಿಮಗೆ ಕೈ ಬಂದು ಸೇರುವಂಥ ಸಾಧ್ಯತೆ ಇದೆ. ಈ ಅಮಾವಾಸ್ಯೆಯಲ್ಲಿ ಸಾಲ ಮಾಡೋದಾಗಲಿ ಮತ್ತು ಸಾಲ ಕೊಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ. ಮತ್ತು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ ನಿಮ್ಮ ಕೈ ತುಂಬ ಕೆಲಸಗಳು ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಕಷ್ಟಕ್ಕೆ ಫಲ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರಾಮಾಣಿಕತೆಯಿಂದ ಜನರಿಂದ ಅಭಿಲಾಷೆಗಳು ಬರುವಂಥ ಸಾಧ್ಯತೆ ಇದೆ. ಕೆಲಸದ ಸಮಯದಲ್ಲಿ ವಿಶ್ರಾಂತಿ ತಗೊಳ್ಳುವಂಥದ್ದು ಭಾಳ ಒಳ್ಳೆಯದು. ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ ನೋಡೋದಾದರೆ ಆಫೀಸಿನಲ್ಲಿ ಸ್ವಲ್ಪ ಕಿರಿಕಿರಿಗಳಿರುತ್ತದೆ. ಸಣ್ಣ ವಿಚಾರಗಳು ಒತ್ತಡ ಆಗುವಂಥ ಸಾಧ್ಯತೆ ಇರುತ್ತದೆ. ಸಹಪಾಠಿಗಳಿಗೆ ಸಂಯೋಗವಾಗಿರಿ. ನಿಮ್ಮ ಕೆಲಸವನ್ನು ನೀವು ಮಾಡೋದು ಬಹಳ ಉತ್ತಮ. ಬೇರೆಯವರ ಮೇಲೆ ಬಹಳ ಡಿಪೆಂಡ್ ಆಗೋದು ಬೇಡ. ಮತ್ತು ನಿಮ್ಮ ಬಿಸ್ನೆಸ್ ಬಗ್ಗೆ ನೋಡೋದಾದರೆ ವ್ಯಾಪಾರದಲ್ಲಿ ನೋಡಬೇಕಾದ್ರೆ ಅಷ್ಟೊಂದು ಕೆಟ್ಟದಾಗಿಲ್ಲ. ಕಸ್ಟಮರ್ ಸಂಖ್ಯೆಗಳು ಹೆಚ್ಚಾಗುತ್ತದೆ. ಮತ್ತು ನಿಮ್ಮ ಪಾರ್ಟ್ನರ್ ಬಿಸ್ನೆಸ್ ಒಟ್ಟಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಬರ್ಬೋದು. ಕುಳಿತುಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳಿ. ಮತ್ತು ಹೊಸ ಕೆಲಸದ ಬಗ್ಗೆ, ಹೊಸ ಸ್ಕೀಮ್ ಬಗ್ಗೆ ಮಾಡೋದಾದರೆ ಬಹಳ ಉತ್ತಮ. ಮತ್ತು ಪ್ರೀತಿಯ ವಿಚಾರದ ನೋಡೋದಾದರೆ ಭಾವನಾತ್ಮಕವಾಗಿ ತುಂಬ ವೀಕ್ ಆಗ್ತೀರಾ. ಸಂಗಾತಿಯಿಂದ ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಬರ್ಬೋದು. ಪ್ರೀತಿಯಲ್ಲಿ ಅತಿಯಾದ ನಿರಾಕ್ಷೆ ಬೇಡ. ಒಬ್ಬರಿಗೆ ಅರ್ಥ ಮಾಡಿಕೊಳ್ಳೋದು ಭಾಳ ಸಮಯ ಕೊಡಿ. ಯಾರೆಲ್ಲ ಮದುವೆ ವಿಚಾರದಲ್ಲಿ ಮನೆಗಳಿಂದ ಒತ್ತಡಗಳು ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಮತ್ತು ನಿಮ್ಮ ಕುಟುಂಬದ ವಿಚಾರಗಳನ್ನು ನೋಡೋದಾದರೆ ಮನೆಯಲ್ಲಿ ನೆಮ್ಮದಿ ಇರುತ್ತದೆ. ಮತ್ತು ಮಕ್ಕಳ ವಿಚಾರದಲ್ಲಿ ಸಿಹಿ ಸುದ್ದಿಗಳು ಕೇಳುತ್ತೀರಾ. ಮತ್ತು ಮನೆಯವರ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳಗಳು ಬರಬಹುದು. ಅದನ್ನು ಕುಳಿತುಕೊಂಡು ಬಗೆಹರಿಸಿಕೊಳ್ಳಿ. ಫ್ಯಾಮಿಲಿ ಒಟ್ಟಿಗೆ ದೇವಸ್ಥಾನಕ್ಕೆ ಶುಭ ಕಾರ್ಯಕ್ರಮಕ್ಕೆ ಹೋಗುವಂಥ ಒಂದು ಸಮಯ ಬರಬಹುದು. ಮತ್ತು ನಿಮ್ಮ ಆರೋಗ್ಯದ ವಿಚಾರ ನೋಡೋದಾದರೆ ಶೀತ ಕೆಮ್ಮುಗಳು ಆಗುವಂಥ ಸಾಧ್ಯತೆ ಇದೆ. ತಣ್ಣನೆಯ ಪದಾರ್ಥಗಳನ್ನು ಕಡಿಮೆ ಮಾಡಿಕೊಳ್ಳಿ. ಮನಸ್ಸಿಗೆ ಅತಿಯಾದ ಒತ್ತಡಗಳನ್ನು ತರಕೊಳ್ಳುವಂಥದ್ದು ನೋಡ್ಕೊಳ್ಬೇಡಿ. ಸಣ್ಣದಾದಂಥ ಪ್ರಾಣಾಯಾಮ ಮಾಡಿಕೊಳ್ಳಿ. ಎಲ್ಲವೂ ಪಾಸಿಟಿವ್ ಆಗಿ ನಡೆಯಲು ಕರ್ಕಾಟ ರಾಶಿಯವರಿಗೆ ಚಂದ್ರನೇ ಅಧಿಪತಿ ಆಗಿರೋದ್ರಿಂದ ಸೋಮವಾರ ಶಿವನ ಅಭಿಷೇಕ ಮಾಡಿಸಿ, ಬಿಳಿ ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸಿ, ಮನಸ್ಸಿಗೆ ಶಾಂತಿಗಾಗಿ ದಿನಾಲು 10 ನಿಮಿಷ ಓಂಕಾರ ಎಂದು ಪಠನೆ ಮಾಡಿ. ಇದನ್ನು ಭಾವನ ರೂಪದಲ್ಲಿ ಹತೋಟಿಯಲ್ಲಿರುತ್ತದೆ. ಇದಾಗಿತ್ತು ಕರ್ಕಾಟಕ ರಾಶಿಯವರ ವೈಶಾಖ ಅಮಾವಾಸ್ಯೆ ಭವಿಷ್ಯ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಘೋರ ಕಠಿಣ ಸಮಸ್ಯೆಗಳು ಏನೇ ಇದ್ರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.